ಎಲ್ಲರಿಗೂ ನಮಸ್ಕಾರ. ಸುಶೀಲಾ ಹೋಮ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರೆಸ್ಟೋರೆಂಟ್ಗಿಂತ ಟೇಸ್ಟಿಯಾಗಿರುವ ಮಸಾಲ ಎಗ್ ಕರಿ ಮನೆಯಲ್ಲೇ ಈಸಿಯಾಗಿ ಮಾಡಬಹುದು. ಅದು ಹೇಗಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಅಂತ ಮಾಡೋದು ನೋಡೋಣ. ಇಲ್ಲಿ ನಾನು ತತ್ತಿನ ಕುದಲಿಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು 8 ತತ್ತಿನ ತೊಗೊಂಡಿದ್ದೀನಿ. ಇದನ್ನು ನಾನು 10 ನಿಮಿಷ ಕುದಿಸ್ಕೊಂಡಿದ್ದೀನಿ. ಕುದ್ದ ನಂತರ ಇವನ್ನು ತಣ್ಣಗೆ ಮಾಡಿ ಸಿಪ್ಪೆನ ತೆಗೆದು ಸೈಡ್ಗೆ ಇಟ್ಕೊಳ್ತಿದ್ದೀನಿ. 5 ಕಾಂದ, 2 ಟೊಮೆಟೊ, ಅರ್ಧ ಬಟ್ಟಲು ಒಣ ಕೊಬ್ಬರಿ, ಶುಂಠಿ, ಇನ್ನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನು ಈರುಳ್ಳಿ ಇನ್ನು ಟೊಮೆಟೊ ಒಣ ಕೊಬ್ಬರಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಈ ಥರ ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ಇದರಲ್ಲಿ 2 ಸ್ಪೂನ್ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ ನಾನು. ಇದು ಕಾದಿದೆ. ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಒಂದು 2-3 ನಿಮಿಷ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ಹುರ್ಕೊಳ್ಬೇಕು. ಇವಾಗ ಇದು ಬ್ರೌನ್ ಆಗಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡ ಇದರಲ್ಲಿ ಕಾಂದನ ಹಾಕ್ತಾಯಿದ್ದೀನಿ. ಈ ಕಾಂದನೂ ಸಹ 2-3 ನಿಮಿಷ ಇದೇ ಥರ ಸ್ವಲ್ಪ ಹುರಿದುಕೊಳ್ಬೇಕು. ಇದು ಸ್ವಲ್ಪ 2-3 ನಿಮಿಷ ಹುರಿದ ನಂತರ ಇದರ ಕಲರ್ ಚೇಂಜ್ ಆಗುತ್ತೆ. ಇದು ಚೆನ್ನಾಗಿ ಹುರಿದ ನಂತರ ಇದು ಬ್ರೌನ್ ಆಗುತ್ತೆ ಆನಿಯನ್. ನಾನು ಕಟ್ ಮಾಡಿ ಇಟ್ಕೊಂಡು ಟೊಮೆಟೊನ ಸೇರಿಸ್ತಾ ಇದ್ದೀನಿ. ನಾನು ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಕುದಿಸ್ತೀನಿ. ಮುಚ್ಚಳ ಮುಚ್ಚೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ನಂತರ ಇವಾಗ ನಾನು ಇಲ್ಲಿ ಶುಂಠಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ, 2 ಏಲಕ್ಕಿ, 5-6 ಲವಂಗ, 5-6 ಕಾಳು ಮೆಣಸು, ಸ್ವಲ್ಪ ದಾಲ್ಚಿನ್ನಿ. ಇವಾಗ ಮತ್ತೆ ಒಂದು 2 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಮಸಾಲ ಚೆನ್ನಾಗಿ ಹುರಿದಿದೆ. ಇವಾಗ ನಾವು ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ ತಣ್ಣಗಾಗಲಿಕ್ಕೆ. ಇದರಲ್ಲಿ ನಾನು ಕೊತ್ತಂಬರಿಯಿಂದ ದಂಡಿಗಳು ಇರ್ತಾವಲ್ಲ ಅದನ್ನು ಹಾಕಿದ್ದೀನಿ. ಇದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ತಣ್ಣಗಾಗಲಿಕ್ಕೆ. ಈಗ ಒಂದು ಮಸಾಲನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಖಾರ, ಅರಿಶಿಣ, ಗರಂ ಮಸಾಲ, ಧನಿಯಾ ಪೌಡರ್, ಜೀರಿಗೆ ಪೌಡರ್. ಅದಕ್ಕೆ ಇವಾಗ ನಾನು ಸ್ವಲ್ಪ ನೀರನ್ನು ಸೇರಿಸಿ ಇದು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ಪೇಸ್ಟ್ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ಥರ ಪೇಸ್ಟ್ ಥರ ಮಿಕ್ಸ್ ಮಾಡಿದ್ರೆ ಈ ಥರ ಪೇಸ್ಟ್ ಆಗಿರಬೇಕು. ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಈ ಥರ ಗಟ್ಟಿ ಪೇಸ್ಟ್ ಥರ ಮಾಡಿಟ್ಕೊಳ್ಬೇಕು. ಇವಾಗ ಇದು ಮಸಾಲ ತಣ್ಣಗಾಗದೆ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ಈ ಥರ ಪೇಸ್ಟ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ. ಈ ಥರ ಇದು ನುಣ್ಣಗೆ ರುಬ್ಕೊಳ್ಬೇಕು ಮಸಾಲಾನ. ಇವಾಗ ನಂತರ ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಬಿರಿಯಾನಿ ಎಲೆ, ಒಂದು 2-3 ಬಿರಿಯಾನಿ ಎಲೆ, ಇವಾಗ ಮಸಾಲ ರುಬ್ಬಿಕೊಂಡಂಥ ಮಸಾಲ ಹಾಕ್ತಾಯಿದ್ದೀನಿ. ಇದೇ ರುಬ್ಬಿದ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದು ಹಾಕ್ಕೊಳ್ಬೇಕು. ಇವಾಗ ಒಂದ್ಸಲ ಎಲ್ಲ ಮಸಾಲನ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗೋವರೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಯಲು ಬಿಡಿ. 5 ನಿಮಿಷ ನಂತರ ಮತ್ತೆ ಒಂದು ಸಲ ತಿರ್ಸ್ಬೇಕು. ಹೀಗೆ ಮಧ್ಯದಲ್ಲಿ 2-3 ಸಲ ಮಾಡಬೇಕು. 5-5 ನಿಮಿಷ ಕುದಿಸ್ಬೇಕು ಮತ್ತು ತಿರ್ಸ್ಬೇಕು, ಕುದಿಸ್ಬೇಕು ಮತ್ತು ತಿರ್ಸ್ಬೇಕು. ನಂತರ ಈ ಥರ ಎಲ್ಲ ಮಸಾಲೆ ನೀರೆಲ್ಲ ಕುದ್ದು
ಥರ ಗಟ್ಟಿ ಆಗುತ್ತೆ. ಆವಾಗ ನಾವು ಏನು ರೆಡ್ ಚಿಲ್ಲಿ ಪೌಡ್ರಿಂದ ಏನು ಮಸಾಲ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲನ ಸೇರಿಸ್ಬೇಕು ಇದರಲ್ಲಿ. ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಫಸ್ಟ್ ಟೈಮ್ ವೀಡಿಯೋಗೆ ವಾಯ್ಸ್ ಕೊಡ್ತಾ ಇದ್ದೀನಿ. ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಆದ ನಂತರ ಮತ್ತೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮತ್ತೆ ಕುದಿಯಲು ಬಿಡೋಣ. ಇದು ಒಂದು 5 ನಿಮಿಷ ನಂತರ ನೋಡಿ ಎಲ್ಲ ಎಣ್ಣೆ ಮೇಲೆ ಬಂದಿದೆ. ಚೆನ್ನಾಗಿ ಕುದ್ದ ನಂತರ ಎಣ್ಣೆ ಮೇಲೆ ಬರುವವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಸಾಲಾನ. ಅಂದರೆ ಇವಾಗ ನಾನಿಲ್ಲಿ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ತಿಳಿ ಸಾರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಬೋದು. ಗಟ್ಟಿ ಬೇಕಿದ್ರೆ ಕಡಿಮೆ ನೀರು ಹಾಕಬೇಕು. ನಿಮಗೆ ತಿಳಿ ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕು. ಲೋ ಹೀಟ್ನಲ್ಲಿ ಒಂದು 5 ನಿಮಿಷ ಕುದಿಯಲು ಬಿಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ತತ್ತಿನ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕುದಿಸಿಟ್ಕೊಂಡ ತತ್ತಿನ ತೊಗೊಂಡು ಈ ಥರ ಕಟ್ಸ್ ಹಾಕಬೇಕು. ಮೇಲೆ ಅಷ್ಟೇ ಕಟ್ಸ್ ಹಾಕಬೇಕು, ಒಳಗೆ ಎಲ್ಲೋ ಕಟ್ ಆಗಬಾರ್ದು. ಮೇಲಿಂದ ವೈಟ್ ಅಷ್ಟೇ ಕಟ್ ಆಗೋ ಥರ ಮೇಲೆ ಕಟ್ಸ್, ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ಕಟ್ಸ್ ಮಾಡಿ ಇಟ್ಕೊಳ್ಳಿ. ಇದೇ ಥರ ಎಲ್ಲ ತತ್ತಿಗಳನ್ನು ಮಾಡಿ ಕಡಾಯಿಗೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಖಾರ, ಅರಿಶಿಣ, ಸ್ವಲ್ಪ ಉಪ್ಪು ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಹುರಿದ್ಕೊಳ್ಬೇಕು. ಈ ಥರ ಎಲ್ಲ ಮಸಾಲ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋವರೆಗೆ ಇದನ್ನು ಹುರಿದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಹುರಿದಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಸಾರು ಸಹ 5 ನಿಮಿಷ ಕುದ್ದಾಗಿದೆ. ನೋಡಿ, ಗಟ್ಟಿಯಾಗಿದೆ ಸಾರು. ಎಣ್ಣೆ ಸಹ ಮೇಲೆ ಬಂದಿದೆ. ಇವಾಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ತತ್ತಿನ, ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲ ತತ್ತಿ ಹಾಕ್ಕೊಂಡ ನಂತರ ಇದು ಸ್ವಲ್ಪ ಮೆಲ್ಲಗೆ ತಿರ್ಸ್ಕೊಳ್ಬೇಕು. ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತಿರ್ಸ್ಕೊಂಡ ನಂತರ ಮತ್ತೆ ಒಂದು 2-3 ನಿಮಿಷ ಲೋ ಹೀಟಲ್ಲಿ ಕುದಲಿಕ್ಕೆ ಇಟ್ಟಿದ್ದೀನಿ. ಒಂದು 2-3 ನಿಮಿಷ ಆದ ನಂತರ ಎಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಮೇಲೆ ಬಂದಿದೆ. ಈ ಥರ ಕುದಿಬೇಕು, ಎಣ್ಣೆ ಮೇಲೆ ಬರಬೇಕು. ಕುದ್ದ ನಂತರ ಅದು ಆವಾಗ ಎಲ್ಲ ಮಸಾಲ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ, ಎಣ್ಣೆ ಮೇಲೆ ಬಂದರೆ. ಇವಾಗ ಇದಕ್ಕೆ ನಾನು ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಒಂದು ಸಲ ಕೊತ್ತಂಬರಿ ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಂಡೇನೆ. ಇವಾಗ ಬಿಸಿ ಬಿಸಿಯಾದ ಎಗ್ ಕರಿ ರೆಡಿ. ಚಪಾತಿ, ಅನ್ನ, ದೋಸೆ, ಬಿರಿಯಾನಿ, ರೊಟ್ಟಿ ಈ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ರೆಸಿಪಿ ಇದು. ಫ್ರೆಂಡ್ಸ್, ಈ ರೆಸಿಪಿನ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಟ್ರೈ ಮಾಡಿ ನೋಡಿದ ನಂತರ ನಿಮಗೆ ಇಷ್ಟ ಬಂದಿದ್ದರೆ ಇದರ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಖಂಡಿತವಾಗಿ ತಿಳಿಸಿ ನನಗೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಇನ್ನು ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಹೇಗಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.